ಸಂಜೆ ಎಲ್ಲರೂ ತಯಾರಾಗಿದ್ದರು. ತ್ರಿಷಾ ಮೆರೂನ್ ಬಣ್ಣದ ಸುಂದರವಾದ ಸೀರೆಯನ್ನು ಧರಿಸಿಕೊಂಡು ಲೈಟ್ ಮೇಕಪ್ ಮಾಡಿಕೊಂಡಿದ್ದಳು. ಅದರಲ್ಲಿ ಅವಳು ಅತಿ ಸುಂದರವಾಗಿ ಕಾಣುತ್ತಿದ್ದಳು. ಯುವನ್ ಕೋಣೆಗೆ ಕಾಲಿಡುತ್ತಿದ್ದಂತೆ ಅವಳನ್ನು ನೋಡಿ ಮಂತ್ರಮುಗ್ಧನಾಗಿ ನಿಂತು ಬಿಟ್ಟರು. ಅವಳು ಯಾವ ರೂಪದಲ್ಲೂ ಸುಂದರಿಯಾಗಿ ಕಾಣುತ್ತಿದ್ದಳು. ಇಷ್ಟು ಸೌಂದರ್ಯ ಮತ್ತು ಕಳೆ ಅವಳಿಗೆ ಎಲ್ಲಿಂದ ಬರುತ್ತದೆ ಎಂಬುದು ಗೊತ್ತಿಲ್ಲ. ಅವಳು ಯುವನ್ ಅವರನ್ನು ನೋಡಿ ನಗುತ್ತಾ ಎದ್ದು ನಿಂತಳು. ಯುವನ್ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಅವಳ ಹತ್ತಿರ ಬಂದು ಅವಳ ಕಿವಿಯೋಲೆಯನ್ನು ತಮ್ಮ ತುಟಿಗಳಿಂದ ಸ್ಪರ್ಶಿಸುತ್ತಾ ಹೇಳಿದರು, ಅತಿ ಸುಂದರವಾಗಿ ಕಾಣುತ್ತಿರುವೆ. ಇನ್ನು ಎಷ್ಟು ದಿನ ನನ್ನನ್ನು ಹುಚ್ಚನನ್ನಾಗಿ ಮಾಡುವೆ ಎಂದು. ಅದನ್ನು ಕೇಳಿ ತ್ರಿಷಾ ತಲೆಯಿಂದ ಕಾಲಿನವರೆಗೆ ನಡುಗಿ ಹೋದಳು. ಅವರ ಸಾಮೀಪ್ಯ ಮತ್ತು ಸುಡುವ ಉಸಿರಿಗೆ ಹೆದರಿ ಅವಳು ತಕ್ಷಣವೇ ಹೇಳಿದಳು, ನಾನು ಆಂಟಿಯನ್ನು ಕರೆದುಕೊಂಡು ಬರುತ್ತೇನೆ, ತಡವಾಗುತ್ತಿದೆ, ಕೆಳಗೆ ಎಲ್ಲರೂ ತಯಾರಾಗಿದ್ದಾರೆ ಎಂದು ಹೇಳಿದಳು. ಆದರೆ ಯುವನ್ ಈಗ ತಮ್ಮ ಪ್ರಜ್ಞೆಯಲ್ಲಿ ಎಲ್ಲಿದ್ದರು? ಯುವನ್ ಅವಳ ಭುಜದಿಂದ ಸೀರೆಯ ಪಲ್ಲುವನ್ನು ಜಾರಿಸಿ ತಮ್ಮ ತೋಳುಗಳಲ್ಲಿ ಎಳೆದುಕೊಂಡರು. ಸೊಂಟದ ಮೇಲಿನ ಕೈಯ ಹಿಡಿತವನ್ನು ಬಿಗಿಗೊಳಿಸುತ್ತಾ ನಿಧಾನವಾಗಿ ತಮ್ಮ ಕೈಗಳನ್ನು ಮೇಲಕ್ಕೆ ಸಾಗಿಸಿದರು ಮತ್ತು ಮುಂದಿನ ಕ್ಷಣವೇ ಒಂದು ಎಳೆತದಲ್ಲಿ ನೆರಿಗೆಗಳನ್ನು ಬಿಡಿಸಿಬಿಟ್ಟರು. ಯುವನ್, ಈಗ ಏನು ಮಾಡುತ್ತಿದ್ದೀರಿ? ಕೆಳಗೆ ಅಪ್ಪ ಅಮ್ಮ ನಮಗಾಗಿ ಕಾಯುತ್ತಿದ್ದಾರೆ ಎಂದು ಅವಳು ಹೇಳಿದಳು. ಕಾಯಲಿ ಬಿಡು, ಅವರು ಚಿಕ್ಕ ಮಕ್ಕಳಲ್ಲ. ಮಗ ಮತ್ತು ಸೊಸೆ ಕೋಣೆಯಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದು ಅವರಿಗೆ ಗೊತ್ತಾಗುವುದಿಲ್ಲವೇ? ಅವರು ಅವಳ ಬ್ಲೌಸನ್ನು ಭುಜದಿಂದ ಕೆಳಗೆ ಸರಿಸಿ ಅಲ್ಲಿ ತಮ್ಮ ಬಿಸಿ ಬಿಸಿ ತೊಟಿಗಳ ಸ್ಪರ್ಶವನ್ನು ಬಿಡಲಾರಂಭಿಸಿದರು. ಮುಂದಿನ ಕ್ಷಣವೇ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿದರು. ತಮ್ಮ ಶರ್ಟನ್ನು ತಾವೇ ಕಳಚಿ ಅವಳ ಪೂರ್ಣ ಬ್ಲೌಸನ್ನು ತೆಗೆದು ಹಾಕಿದರು. ಅವಳ ಬೆಣ್ಣೆಯಂತಹ ಮೃದುವಾದ ಹೃದಯ ಬಡಿತದ ಮೇಲೆ ಅವರು ಪೂರ್ತಿಯಾಗಿ ಬಾಗಿದ್ದರು. ತ್ರಿಷಾ ಅವರ ಈ ಅನಿರೀಕ್ಷಿತ ಪ್ರಣಯದ ದಾಳಿಗೆ ಸಂಪೂರ್ಣವಾಗಿ ಕಂಗೆಟ್ಟು ಹೋದಳು. ಅಷ್ಟರಲ್ಲಿ ಬಾಗಿಲು ತಟ್ಟುವ ಸದ್ದು ಕೇಳಿಸಿತು. ಮಗ, ಬೇಗ ಬಾ, ನಮಗೆ ತಡವಾಗುತ್ತಿದೆ. ಬಾಗಿಲ ಬಳಿ ಸುನಂದರವರು ಇದ್ದರು. ಇವನ ಮುಖವು ಸಿಟ್ಟಿನಿಂದ ಸುಕ್ಕುಗಟ್ಟಿತು ಮತ್ತು ಅವರ ಮುಖದ ಭಾವನೆಯನ್ನು ನೋಡಿ ತ್ರಿಷಾಳಿಗೆ ನಗು ಬಂತು. ಈಗ ಬರುತ್ತೇವೆ ಅಮ್ಮ ಎಂದು ತ್ರಿಷಾಳನ್ನು ಬಿಟ್ಟು ಅವರು ತಮ್ಮ ಶರ್ಟನ್ನು ಧರಿಸಿಕೊಂಡರು. ಅಷ್ಟರಲ್ಲಿ ತ್ರಿಷಾ ಕೂಡ ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಂಡಿದ್ದಳು. ನೀವು ತುಂಬ ಕೆಟ್ಟವರು, ನನ್ನ ಮೇಕಪ್ ಹಾಳಾಗಿರುವುದನ್ನು ನೋಡಿ ಎಂದು ಅವಳು ಮುಖ ಸೊಟ್ಟಗೆ ಮಾಡಿ ಮಾತನಾಡಿದಾಗ ಯುವನ್ ಜೋರಾಗಿ ನಕ್ಕರು. ಈಗಾಗಲೇ ನಿನ್ನ ಮೇಲೆ ಕರುಣೆ ತೋರಿದ್ದೇನೆ, ರಾತ್ರಿ ಇಲ್ಲಿಂದಲೇ ಮುಂದುವರಿಸೋಣ ಎಂದು ಕಣ್ಣು ಮಿಟುಕಿಸಿ ವಾಶ್ರೂಮ್ನ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರು. ತ್ರಿಷಾ ಮಾತ್ರ ಮನಸ್ಸಿನಲ್ಲಿಯೇ ಅವರನ್ನು ಬೈದುಕೊಳ್ಳುತ್ತಾ ಮತ್ತೆ ತಯಾರಾಗಲು ಆರಂಭಿಸಿದಳು. ನಿಶ್ಚಿತಾರ್ಥದ ಸಮಾರಂಭಕ್ಕೆ ತ್ರಿಷಾಳ ತಂದೆಯೂ ಆಹ್ವಾನಿತರಾಗಿದ್ದರು. ತನ್ನ ತಂದೆಯನ್ನು ನೋಡಿದ ತ್ರಿಷಾ ಕಾತುರದಿಂದ ಅವರತ್ತ ಓಡಿ ಹೋದಳು. ಆದರೆ ಅವರು ತಮ್ಮ ಮಗಳನ್ನು ನೋಡಿಯೂ ಮುಖ ತಿರುಗಿಸಿ ಮುಂದೆ ಹೊರಟು ಹೋದರು. ರೋಹನ್ ಇದನ್ನು ಗಮನಿಸಿದ್ದನು. ಶರ್ಮಾ ಅವರೊಂದಿಗೆ ನಂತರ ಮಾತನಾಡೋಣ ಎಂದುಕೊಂಡು ಅವನು ನಿಶ್ಚಿತಾರ್ಥದ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾದನು. ನಿಶ್ಚಿತಾರ್ಥದ ಕಾರ್ಯಕ್ರಮವು ಬಹಳ ಅಂದವಾಗಿ ನೆರವೇರಿತು ಮತ್ತು ಅಲ್ಲಿಗೆ ಬಂದಿದ್ದ ಎಲ್ಲ ಅತಿಥಿಗಳು ಯುವನ್ ಹಾಗೂ ತ್ರಿಷಾಳ ಜೋಡಿಯನ್ನು ಮನಸಾರೆ ಕೊಂಡಾಡಿದರು. ರಾತ್ರಿ 12 ಗಂಟೆಗೆ ಅವರೆಲ್ಲರೂ ಮನೆಗೆ ವಾಪಸ್ ಬಂದರು. ತ್ರಿಷಾ ಅತಿ ಹೆಚ್ಚು ಸುಸ್ತಾಗಿದ್ದಳು. ಹಾಗಾಗಿ ಮನೆಗೆ ಬಂದ ಕೂಡಲೇ ಅವಳಿಗೆ ನಿದ್ದೆ ತೂಕಡಿಸಿತು ಮತ್ತು ಹಾಗೆ ಮಲಗಿಬಿಟ್ಟಳು. ಯುವನ್ ಕೋಣೆಗೆ ಬಂದಾಗ ಅವಳು ಅದೇ ಬಟ್ಟೆಯಲ್ಲಿ ಮಲಗಿರುವುದನ್ನು ನೋಡಿ ಅವಳ ಮೇಲೆ ಹೊದಿಕೆಯನ್ನು ಒದಿಸಿ ತಾನು ಕೂಡ ಅವಳನ್ನು ತಬ್ಬಿಕೊಂಡು ಮಲಗಿಕೊಂಡನು. ಅವನಿಗೂ ಕೂಡ ತುಂಬ ಸುಸ್ತಾಗಿತ್ತು. ಮತ್ತೆ ಬೆಳಗ್ಗೆ ಯೂನಿವರ್ಸಿಟಿಗೆ ಹೋಗಬೇಕಿತ್ತು. ಮಗ, ಈಗ ನಿಮ್ಮಿಬ್ಬರ ರಿಸೆಪ್ಷನ್ ಮಾಡಬೇಕು. ರೋಹನ್ನ ನಿಶ್ಚಿತಾರ್ಥದಲ್ಲೂ ಕೂಡ ಸಾಕಷ್ಟು ಜನರು ನಿಮ್ಮಿಬ್ಬರ ಬಗ್ಗೆ ವಿಚಾರಿಸುತ್ತಿದ್ದರು ಎಂದು ಮಾವ ಮತ್ತು ಅತ್ತೆ ಉಪಹಾರದ ಮೇಜಿನ ಬಳಿ ಯುವನ್ಗೆ ಹೇಳಿದರು. ಸರಿಯಪ್ಪ, ನಿಮ್ಮ ಇಷ್ಟದಂತೆ ಆಗಲಿ ಎಂದು ಅವರು ಒಪ್ಪಿಗೆ ಸೂಚಿಸಿ ತಲೆ ಆಡಿಸಿದರು. ನಂತರ ಇಬ್ಬರು ಬೇಗನೆ ಉಪಹಾರ ಮುಗಿಸಿ ಯೂನಿವರ್ಸಿಟಿಗೆ ಹೊರಟರು. ಸರಿ, ಹೋಗಿ ಬಾ, ನಿನ್ನನ್ನು ನೀನು ನೋಡಿಕೋ ಎಂದು ಯುವನ್ ಅವಳನ್ನು ಡ್ರಾಪ್ ಮಾಡುತ್ತಾ ಹೇಳಿದರು. ಸರಿ ಸರ್ ಎಂದು ಅವಳು ಕಾರಿನಿಂದ ಇಳಿದು ಯೂನಿವರ್ಸಿಟಿ ಒಳಗೆ ಹೋದಳು. ಯುವನ್ ಕೂಡ ಕಾರನ್ನು ಪಾರ್ಕ್ ಮಾಡಿ ಅವಳ ಹಿಂದೆಯೇ ಬಂದರು. ತ್ರಿಷಾ ತನ್ನದೇ ಲೋಕದಲ್ಲಿ ನಡೆಯುತ್ತಿರಬೇಕಾದರೆ ಹಿಂದಿನಿಂದ ಯಾರೋ ಕರೆಯುವ ಶಬ್ದ ಕೇಳಿಸಿತು. ಅವಳು ತಿರುಗಿ ನೋಡಿದಾಗ ಅವಳ ಸಹಪಾಠಿ ರಾಹುಲ್ ನಿಂತಿದ್ದನು. ಯುವನ್ ಮತ್ತು ತ್ರಿಷಾ ಮದುವೆಯಾಗಿರುವ ವಿಷಯ ತಿಳಿದಾಗಿನಿಂದಲೂ ಅವನ ಮೈಯೆಲ್ಲ ಉರಿದು ಹೋಗಿತ್ತು. ಏಕೆಂದರೆ ಅವನು ತ್ರಿಷಾಳನ್ನು ಇಷ್ಟಪಡುತ್ತಿದ್ದನು. ಹಲೋ, ಹೇಗಿದ್ದೀರಾ? ಅವಳು ಸಾಮಾನ್ಯ ಧ್ವನಿಯಲ್ಲಿ ಕೇಳಿದಳು. ಆದರೆ ದೂರದಿಂದ ಅವರಿಬ್ಬರು ಮಾತನಾಡುತ್ತಿರುವುದನ್ನು ನೋಡಿದ ಯುವನ್ ಕೋಪರಿಂದ ಮುಷ್ಟಿಯನ್ನು ಬಿಗಿದುಕೊಂಡರು. ನೀನು ಮತ್ತು ಯುವನ್ ಸರ್ ಮದುವೆಯಾಗಿದ್ದೀರಿ ಅಂತ ಕೇಳಿದೆ, ಹೌದಾ ಎಂದು ಅವನು ಕೇಳಿದನು. ಹೌದು, ನೀನು ಕೇಳಿದ್ದು ಸಂಪೂರ್ಣ ಸತ್ಯ, ನಮ್ಮ ಮದುವೆಯಾಗಿದೆ ಎಂದು ತ್ರಿಷಾ ಪೂರ್ಣ ಆತ್ಮವಿಶ್ವಾಸದಿಂದ ಉತ್ತರಿಸಿದಳು. ಅವನು ಈ ಪ್ರಶ್ನೆಯನ್ನು ಖಂಡಿತ ಕೇಳುತ್ತಾನೆಂಬುದು ಅವಳಿಗೆ ತಿಳಿದಿತ್ತು. ಏಕೆಂದರೆ ರಾಹುಲ್ ತನ್ನನ್ನು ಇಷ್ಟಪಡುತ್ತಿದ್ದಾನೆಂಬುದು ಅವಳಿಗೆ ಗೊತ್ತಿತ್ತು. ಆದರೆ ತ್ರಿಷಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಯಾವುದೇ ಭಾವನೆಗಳಿರಲಿಲ್ಲ. ತ್ರಿಷಾ, ನಿನಗೆ ನಾಚಿಕೆ ಅನಿಸಲಿಲ್ಲವೇ? ನಿನ್ನ ಟೀಚರ್ ಆಗಿರುವವರನ್ನು ಮದುವೆಯಾಗಿದ್ದೀಯಾ? ಪ್ರಪಂಚದಲ್ಲಿ ಬೇರೆ ಗಂಡಸರು ಸತ್ತು ಹೋಗಿದ್ದರೆ ನಿನ್ನ ವಯಸ್ಸಿಗಿಂತ 8-9 ವರ್ಷ ದೊಡ್ಡವರಾದ ಗಂಡಸನ್ನು ಮದುವೆಯಾಗಲು ಎಂದು ಅವನು ಕೇಳಿದನು.
ಅವನ ಬಾಯಿಂದ ವಿಷ ಕಾರುತ್ತಿತ್ತು. ತ್ರಿಷಾಳ ಸಿಟ್ಟು ಒಮ್ಮೆಲೆ ನೆತ್ತಿಗೇರಿತು. ನಿನ್ನ ಮಿತಿಯಲ್ಲಿ ನೀನಿರು ರಾಹುಲ್, ನಾನು ಯಾರನ್ನು ಬೇಕಾದರೂ ಮದುವೆಯಾಗಲಿ, ಪ್ರಶ್ನಿಸಲು ನೀನು ಯಾರು? ಅವಳು ಕೋಪದಿಂದ ಗದರಿಸಿದಳು. ನೀನು ಏನು ಮಾತನಾಡುತ್ತಿದ್ದೀಯಾ ತ್ರಿಷಾ? ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂಬುದು ನನ್ನ ಕಣ್ಣುಗಳಲ್ಲಿ ನಿನಗೆ ಎಂದಿಗೂ ಕಾಣಲಿಲ್ಲವೇ ಎಂದು ಕೇಳಿದನು. ನಾನೇನು ಮಾಡಲಿ? ನೀನು ನನ್ನನ್ನು ಇಷ್ಟಪಡುತ್ತಿದ್ದೆ ಎಂದರೆ ನಾನು ನಿನ್ನನ್ನು ಇಷ್ಟಪಡಬೇಕು ಎಂದೇನಿಲ್ಲವಲ್ಲ. ನಾನು ಯಾರನ್ನು ಇಷ್ಟಪಟ್ಟಿದ್ದೇನೋ ಅವರನ್ನೇ ಮದುವೆಯಾಗಿದ್ದೇನೆ. ಹಾಗಾಗಿ ನನ್ನಿಂದ ದೂರವಿರುವುದೇ ಒಳ್ಳೆಯದು. ಇಲ್ಲದಿದ್ದರೆ ಯುವನ್ ಸರ್ ಹೇಗೆ ಎಂದು ನಿನಗೆ ಗೊತ್ತೇ ಇದೆ. ಅವರು ನಿನ್ನನ್ನು ಏನು ಮಾಡುತ್ತಾರೆಂಬುದನ್ನು ನೀನೇ ಊಹಿಸಿಕೊ ಎಂದು ಅವಳು ಸಿಟ್ಟಿನಿಂದ ಕಾಲು ತೊಳೆದುಕೊಂಡು ಅಲ್ಲಿಂದ ಹೊರಟು ಹೋದಳು. ಅತ್ತ ರಾಹುಲ್ ಹೊಳಗೆ ಕುಗ್ಗಿ ಹೋದನು. ಅವರಿಬ್ಬರ ಮಾತುಗಳನ್ನು ಗುಟ್ಟಾಗಿ ಕೇಳಿಸಿಕೊಳ್ಳುತ್ತಿದ್ದ ಯುವನ್ನ ಮುಖದ ಮೇಲೆ ತ್ರಿಷಾ ನೀಡಿದ ಖಡಕ್ ಉತ್ತರದಿಂದ ಒಂದು ಸುಂದರವಾದ ಮಂದಹಾಸ ಮೂಡಿತು. ತ್ರಿಷಾಳ ಮನಸ್ಸಿನಲ್ಲಿ ತನಗಾಗಿ ಏನೆಲ್ಲ ಭಾವನೆಗಳಿವೆ ಎಂಬುದನ್ನು ಸ್ವತಃ ತಾವೇ ತಿಳಿದುಕೊಳ್ಳಲು ಬಯಸಿದ್ದ ಅವರಿಗೆ ಇಂದು ಆ ಸತ್ಯ ತಿಳಿದು ಅಪಾರ ಖುಷಿಯಾಯಿತು. ಮನೆಯಲ್ಲಿ ರಿಸೆಪ್ಷನ್ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದವು. ಅವರಿಬ್ಬರು ಹೋಗಿ ತಮ್ಮ ಇಷ್ಟದ ಶಾಪಿಂಗ್ ಕೂಡ ಮಾಡಿಕೊಂಡು ಬಂದಿದ್ದರು. ಸಂಜೆ ಅದ್ದೂರಿ ಸಮಾರಂಭಕ್ಕಾಗಿ ಬ್ಯೂಟಿಷಿಯನ್ ತ್ರಿಷಾಳನ್ನು ತಯಾರಿಸಲು ಬಂದಿದ್ದಳು. ಸೀಗ್ರೀನ್ ಬಣ್ಣದ ಸುಂದರವಾದ ಲೆಹಂಗಾದಲ್ಲಿ ಅವಳು ಅಪ್ಸರೆಯಂತೆ ಅತಿ ಸುಂದರವಾಗಿ ಕಾಣುತ್ತಿದ್ದಳು. ಅತ್ತ ಯುವನ್ ಕೂಡ ಕಪ್ಪು ಬಣ್ಣದ ಶೂಟ್ನಲ್ಲಿ ಸಂಪೂರ್ಣವಾಗಿ ತಯಾರಾಗಿದ್ದನು. ಬನ್ನಿ ಮಕ್ಕಳೇ, ತಡವಾಗುತ್ತಿದೆ, ಅತಿಥಿಗಳು ಹಾಲ್ಗೆ ಬರಲು ಆರಂಭಿಸಿದ್ದಾರೆ ಎಂದು ಸುನಂದಾರವರು ಸಂಪೂರ್ಣವಾಗಿ ತಯಾರಾಗಿ ಯುವನ್ನ ಬಳಿಗೆ ಬಂದರು. ಆಗ ಯುವನ್ ಹೇಳಿದರು, ಸರಿ ಅಮ್ಮ, ನೀವಿಬ್ಬರು ಮುಂದೆ ಹೋಗಿ, ನಾನು ತ್ರಿಷಾಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದನು. ಸರಿ ಆಯಿತು ಎಂದು ಮಾವ ಮತ್ತು ಸುನಂದಾರವರು ಹಾಲ್ ಕಡೆಗೆ ಹೊರಟರು. ತ್ರಿಷಾ ಕೂಡ ತಯಾರಾಗಿದ್ದಳು. ಯುವನ್ ಬಾಗಿಲು ತಟ್ಟಿ ಒಳಗೆ ಬಂದು ಅವಳನ್ನೇ ದಿಟ್ಟಿಸುತ್ತಾ ನಿಂತರು. ಹೀಗೆ ಏನು ನೋಡ್ತಿದ್ದೀರಿ ಎಂದು ಅವಳು ಅವರ ತೀವ್ರವಾದ ಕಣ್ಣ ನೋಟಕ್ಕೆ ನಾಚಿಕೊಳ್ಳುತ್ತಾ ಕೇಳಿದಳು. ಕೂಡಲೇ ಯುವನ್ ಅತಿ ಸುಂದರವಾಗಿ ಕಾಣುತ್ತಿರುವೆ ಎಂದು ಹೇಳಿ ಅತಿ ಪ್ರೀತಿಯಿಂದ ಅವಳ ಕೈಯನ್ನು ಹಿಡಿದರು. ತ್ರಿಷಾ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವರೊಂದಿಗೆ ನಡೆದಳು. ಅವರಿಬ್ಬರ ಜೋಡಿ ನಿಜಕ್ಕೂ ಅದ್ಭುತವಾಗಿ ಕಾಣುತ್ತಿತ್ತು. ಅರ್ಧ ಗಂಟೆಯಲ್ಲಿ ಅವರಿಬ್ಬರು ಅತಿಥಿಗಳಿಂದ ತುಂಬಿ ತುಳುಕುರಿತ ಹಾಲ್ ತಲುಪಿದರು. ಸ್ವಲ್ಪ ಹೊತ್ತಿನಲ್ಲೇ ಫೋಟೋಶೂಟ್ ಆರಂಭವಾಯಿತು ಮತ್ತು ಅವರಿಬ್ಬರು ನಗುತ್ತಾ ಫೋಸ್ ನೀಡಲಾರಂಭಿಸಿದರು. ಸ್ವಲ್ಪ ಸಮಯ ಕಳೆಯುತ್ತಿದ್ದಂತೆ ರೋಹನ್ ಮತ್ತು ತ್ರಿಷಾಳ ತಂದೆ ಎದುರಿನಿಂದ ಬರುತ್ತಿರುವುದನ್ನು ಕಾಣಿಸಿತು. ಅವರಿಬ್ಬರು ಅವರನ್ನು ಗೌರವಿಸಲು ತಕ್ಷಣ ಎದ್ದು ನಿಂತರು. ಅಪ್ಪ ಎಂದು ಅವಳು ಅಳುತ್ತಾ ಅವರ ಅಪ್ಪುಗೆಗೆ ಜಾರಿದಳು. ಶರ್ಮಾ ಅವರ ಕಣ್ಣುಗಳಲ್ಲೂ ನೀರು ತುಂಬಿಕೊಂಡಿತು. ಅವರು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಾ ಹೇಳಿದರು, ಹೇಗಿದ್ದೀಯಮ್ಮ ನನ್ನ ಮಗಳೇ ಎಂದು ಕೇಳಿದರು. ನಾನು ಚೆನ್ನಾಗಿದ್ದೇನೆ ಅಪ್ಪ, ನಾನು ನಿಮ್ಮನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದೆ ಎಂದು ಅವಳು ದುಃಖ ಮತ್ತು ಖುಷಿಯ ಮಿಶ್ರ ಭಾವದಲ್ಲಿದ್ದಳು. ಮಗಳನ್ನು ಭೇಟಿಯಾದ ನಂತರ ಶರ್ಮಾರವರು ಯುವನ್ ಅವರ ತಂದೆ ಹಾಗೂ ಸುನಂದ ಅವರನ್ನು ಭೇಟಿಯಾದರು. ಅವರು ತಮ್ಮ ಮಗಳಿಗೆ ತಾವೇ ನೀಡಲು ಸಾಧ್ಯವಾಗದಷ್ಟು ಮಾನ, ಪ್ರೀತಿ ಮತ್ತು ಗೌರವವನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಿಳಿಸಿದರು. ಇದೆಲ್ಲವೂ ನಿನ್ನಿಂದ ಸಾಧ್ಯವಾಯಿತು ಎಂದು ರೋಹನ್ ಯುವನ್ ಬಳಿ ಬಂದು ಕುಳಿತಾಗ ಯುವನ್ ಹೇಳಿದರು. ರೋಹನ್ ನಗುತ್ತಾ ತನ್ನ ಕಾಲರನ್ನು ತಡವಿಕೊಂಡನು ಮತ್ತು ಯುವನ್ ಕೂಡ ಜೋರಾಗಿ ನಕ್ಕರು. ಏಕೆಂದರೆ ರೋಹನ್ ನಿಜವಾದ ಸ್ನೇಹಿತನ ಕರ್ತವ್ಯವನ್ನು ನಿರ್ವಹಿಸಿದ್ದನು. ಶರ್ಮಾ ಅವರಿಗೆ ಎಲ್ಲ ಸತ್ಯವನ್ನು ತಿಳಿಸಿ ಅವರ ಕೋಪವನ್ನು ಶಮನಗೊಳಿಸಿ ಇಲ್ಲಿಗೆ ಕರೆತಂದಿದ್ದೇ ರೋಹನ್ ಆಗಿದ್ದನು. ಅದೇ ರೀತಿ ರುಚಿಕರವಾದ ಊಟದ ನಂತರ ರಿಸೆಪ್ಷನ್ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಮತ್ತು ಸುಂದರವಾಗಿ ಮುಕ್ತಾಯಗೊಂಡಿತು. ರಾತ್ರಿ ಅವಳು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತು ತನ್ನ ಆಭರಣಗಳನ್ನು ಕಳಚಿಕೊಳ್ಳುತ್ತಿದ್ದಳು. ಆಗ ಯುವನ್ ವಾಶ್ರೂಮ್ನಿಂದ ಹೊರಬಂದು ಅವಳು ಆಭರಣಗಳನ್ನು ತೆಗೆಯುವುದನ್ನು ಕಂಡು ಪ್ರೀತಿಯಿಂದ ಹೇಳಿದರು, ಅರೆ ಇವನ್ನೆಲ್ಲ ಯಾಕೆ ತೆಗೆಯುತ್ತಿದ್ದೀಯಾ? ಇನ್ನೂ ಸರಿಯಾಗಿ ನಿನ್ನನ್ನು ಹೊಗಳಿಕೊಂಡಿಲ್ಲವಲ್ಲ, ಹಾಗೂ ಕಣ್ಣು ತುಂಬ ನಿನ್ನನ್ನು ನೋಡಿಕೊಂಡಿಲ್ಲ ಎಂದು ಹೇಳಿದರು. ನನಗೆ ತುಂಬ ಸುಸ್ತಾಗಿದೆ ಯುವನ್ ಎಂದು ಅವಳು ಅಳುವಿನಂತೆ ಮುಖ ಮಾಡಿ ಮುಗ್ಧತೆಯಿಂದ ನೋಡಿದಳು. ಆಗ ಯುವನ್ ತಮ್ಮ ಸುಡು ಕಣ್ಣುಗಳಿಂದ ಅವಳ ಆ ಮೋಹಕ ಕಾಂತಿಯನ್ನು ನೋಡುತ್ತಾ, ಈಗಲೇ ನಿನ್ನ ಎಲ್ಲ ಸುಸ್ತನ್ನು ದೂರ ಮಾಡುತ್ತೇನೆ ನನ್ನ ಪ್ರಾಣವೇ ಎಂದು ಹೇಳಿ ಅವಳನ್ನು ಎತ್ತಿಕೊಂಡು ನೇರವಾಗಿ ಹಾಸಿಗೆಯ ಮೇಲೆ ಮಲಗಿಸಿದರು. ತ್ರಿಷಾ ತನ್ನ ವೇಗವಾಗಿ ಬಡಿದುಕೊಳ್ಳುತ್ತಿರುವ ಹೃದಯವನ್ನು ಹತೋಟಿಗೆ ತೆಗೆದುಕೊಂಡು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಇಂದು ಮತ್ತೆ ಅವಳು ಯುವನ್ನ ಪ್ರೀತಿಯ ಉನ್ಮಾದ ಮತ್ತು ತೀವ್ರತೆಯನ್ನು ಸಹಿಸಬೇಕಿತ್ತು. ಯುವನ್ ಅವಳ ಮುಖವನ್ನು ತಿರುಗಿಸಿ ಅವಳ ಉಡುಪಿನ ಜಿಪ್ಪನ್ನು ತೆರೆದರು. ದೀಪವನ್ನು ಅವರು ಈಗಾಗಲೇ ಆಫ್ ಮಾಡಿದ್ದನು. ಇಂದು ಅವರ ಜೀವನದ ಅತ್ಯಂತ ಸುಂದರವಾದ ಮತ್ತು ಮರೆಯಲಾಗದ ರಾತ್ರಿಯಾಗಿತ್ತು. ಇಬ್ಬರೂ ಒಮ್ಮೆಯೂ ಹಿಂದೆ ಸರಿಯದೆ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದರು. ಈ ಬಾರಿ ತ್ರಿಷಾ ಕೂಡ ಅವನ ಹುಚ್ಚು ಪ್ರೀತಿಯಲ್ಲಿ ಯಾವುದೇ ಹಿಂಜರಿಕೆಯನ್ನು ತೋರಿಸಲಿಲ್ಲ ಮತ್ತು ಪೂರ್ಣ ಸಮರ್ಪಣೆಯಿಂದ ಅವನಿಗೆ ಸಾಥ್ ನೀಡಿದಳು. ಯುವನ್ ಅವಳ ಈ ಅಪೂರ್ವ ರೂಪವನ್ನು ನೋಡಿ ಅವಳ ಮೇಲೆ ಸಂಪೂರ್ಣವಾಗಿ ಮನಸೋತು ತನ್ನ ಅಸ್ತಿತ್ವದಲ್ಲಿ ಅವಳನ್ನು ಲೀನ ಮಾಡಿಕೊಂಡನು. ತ್ರಿಷಾ, ನೀನು ಯುವನ್ನ ಪ್ರೀತಿ ಎಂದು ಅವನು ಅವಳ ಕಿವಿಯ ಹತ್ತಿರ ಬಾಗಿ ತನ್ನ ದೈವಿಕ ಧ್ವನಿಯಲ್ಲಿ ನುಡಿಯುತ್ತಾ ಅವಳನ್ನು ತನ್ನ ಪ್ರೇಮದ ಸಾಗರದಲ್ಲಿ ಸಂಪೂರ್ಣವಾಗಿ ಮುಳುಗಿಸಿದನು. ಇದು ಯುವನ್ನ ಕಡೆಯಿಂದ ಅವಳಿಗೆ ಸಿಕ್ಕ ಮೊದಲ ಅಧಿಕೃತ ಪ್ರೀತಿಯ ಘೋಷಣೆಯಾಗಿತ್ತು.
ಅವಳು ಒದ್ದೆಯಾದ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಅವನ ಕುತ್ತಿಗೆಯಲ್ಲಿ ಮುಖವನ್ನು ಒದಗಿಸಿ ತಪ್ಪಿಕೊಂಡಳು. ಯುವನ್ ನಿಜಕ್ಕೂ ತ್ರಿಶಾಳಿಗೆ ದೇವರು ನೀಡಿದ ಒಂದು ಅಮೂಲ್ಯ ಮತ್ತು ಅತಿ ಅಪರೂಪದ ಉಡುಗೊರೆಯಾಗಿದ್ದನು. ವಿಧಿಯ ಆಟದಿಂದ ಒದಗಿ ಬಂದ ಈ ಅಜ್ಞಾತ ಹಾದಿಗಳು, ಆದರೆ ಮೂಕ ಹೃದಯದಲ್ಲಿ ಮೂಡಿದ ಸುಂದರ ಪರಿಚಯವಿದು. ಕೊರತೆಗಳಿಂದ ತುಂಬಿದ ಜೀವನಕ್ಕೆ ಸಿಕ್ಕಿತು ದೇವದೂತನ ಆಸರೆ. ದ್ವೇಷದ ಮರುಭೂಮಿಯಲ್ಲಿ ಅರಳಿತು ವಿಶ್ವಾಸದ ಸುಂದರ ಹೂವು. ಈ ನವಿರಾದ ಸಂಬಂಧದಲ್ಲಿ ಪ್ರೀತಿಯ ಬಣ್ಣವು ಬೆರೆಯಲಾರಂಭಿಸಲು, ಉಸಿರಿನಿಂದ ಉಸಿರಿನ ಆ ಪವಿತ್ರ ಸಂಗಮವು ಜರುಗಲು, ಒಬ್ಬರನ್ನೊಬ್ಬರು ತೋಳುಗಳಲ್ಲಿ ಬಂಧಿಸಿ ಎಲ್ಲ ನೋವು ಬೇಸರಗಳನ್ನು ಮರೆತು ಪ್ರೀತಿಯ ತೀವ್ರತೆಯು ಎರಡು ಜೀವಗಳನ್ನು ಒಂದೇ ಅಸ್ತಿತ್ವವನ್ನಾಗಿ ಮಾಡಿತು. ಸತ್ಯವಾದ ಸಮರ್ಪಣೆಯ ಹಾದಿಯಲ್ಲಿ ಈಗ ಸಂತೋಷದ ಹೊಸ ಉದಯವಾಯಿತು.